ನಮಸ್ಕಾರ ಕರ್ನಾಟಕೂಟ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಈ ಪಾಡ್ಕಾಸ್ಟ್ ಸಂಚಿಕೆಯಲ್ಲಿ ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಗುರುಪ್ರಸಾದ್. ಇವ್ರ ಜರ್ನಿ ಫ್ರಮ್ ಇಂಡಿಯಾ ಟು ಅಮೇರಿಕಾ ವಾಸ್ ಅಮೇಝಿಂಗ್. He came by a bicycle. This is like a mind-blowing story. So I hope you enjoy. Let's welcome Mr. Guruprasad, the famous cyclist. Thank you, sir. ಥ್ಯಾಂಕ್ ಯು ಟೈಮ್ ತಗೊಂಡು ಕನ್ನಡ ಕೂಟಗೋಸ್ಕರ ನೀವು ಪಾಡ್ಕಾಸ್ಟ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದರಣೀಯ ರಘುನಾಥ್ ಅವರೇ ಹಾಗೂ ಶ್ರೀಧರ್ ಅವರೇ, ನೀವು ಸಮಯ ತಗೊಂಡು ನಮ್ಮದೊಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರಿ. ಧನ್ಯವಾದಗಳು. ನೀವು ಎಷ್ಟೋ ಕೆಲಸ ಇದ್ರೂ ಕೂಡ ದಯವಿಟ್ಟು ಎಲ್ಲ ಅದನ್ನು ಇದು ಬದಿಗಿಟ್ಟು ಬಂದಿದ್ದೀರಾ. ಸೊ ನಮ್ಮ ಅನುಭವಗಳನ್ನ ನಿಮಗೆ ಖಂಡಿತವಾಗಿ ತಿಳಿಸ್ತೀವಿ. ಸುಮಾರು 45 ವರ್ಷಗಳಾಗೋಗಿದಾಗಲೇ ಕೆಲವೆಲ್ಲ ಜ್ಞಾಪಕ ಇದೆ, ಮೋಸ್ಟ್ ಆಫ್ ಇಟ್ ಜ್ಞಾಪಕ ಇದೆ, ಕೆಲವು ಜ್ಞಾಪಕ ಮರ್ತು ಬಿಟ್ಟಿರ್ತೀವಿ. ಸೊ ದಯವಿಟ್ಟು ಇದನ್ನು ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಪಾಸಿಟಿವ್. ಇದು ಪ್ಲೀಸ್ ಸರ್, ದಿಸ್ ಇಸ್ ಅವರ್ ಪ್ಲೆಜರ್, ಟೋಟಲಿ ಅವರ್ ಪ್ಲೆಜರ್. ಸೊ ಕರ್ಕೊಂಡೋಗಿ ಸರ್, ನಮಗೆ 1986 ಕರ್ಕೊಂಡೋಗಿ ಅಲ್ಲಿ 26 years old ಅಂತ ನೀವು ಆ ಟೈಮಲ್ಲಿ. ನಾವೆಲ್ಲರೂ ಅವಾಗ ಹೈ 20s ಅಲ್ಲಿ ಇದ್ವಿ. 3 ಜನನು ಕೆಲಸ ಮಾಡ್ತಿದ್ವಿ ನಾವು. 1979 ಇಸ್ವಿ ಕೊನೆ ದಿನ ತನಕನೂ ಕೆಲಸ ಮಾಡಿ 1080 ಇಸ್ವಿ ಬೆಳಿಗ್ಗೆ ನಾವು ಈ ಪ್ರಯಾಣಕ್ಕೆ ಹೊರಟ್ವಿ. ಸೊ ನೀವು ನಿಮ್ಮಲ್ಲಿ ಏನಾರ ಇದ್ದರೆ ನಮಗೆ ನೀವು ಪ್ರಶ್ನೆಗಳು ಹಾಕ್ತಾರೆ, ಅದು ಪ್ರಶ್ನೆಗೆ ತಕ್ಕಂತೆ ನಾನು ಇದು ಕೊಡ್ತೀನಿ. ಬಟ್ ಇದನ್ನು ತುಂಬ ಸರ್ಪ್ರೈಸ್ ಆಗೇ ಇಟ್ಟಿದ್ವಿ. ಕೆಲವ್ರಿಗೆ ಗೊತ್ತಿತ್ತು, ಕೆಲವ್ರಿಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ತಾಯಿಗಾಗಲಿ, ಇವ್ರ ತಂದೆ ತಾಯಿಗಾಗಲಿ, ಪುರುಷೋತ್ತಮ ತಂದೆ ತಾಯಿಗಾಗಲಿ ಅಲ್ಪ ಸ್ವಲ್ಪ ಯಾರೋ ಹೇಳಿದ್ರು, ಆದರೆ ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸೊ ನಾವು 3 ಜನನೂ ಕೆಲಸ ರಿಸೈನ್ ಮಾಡಿ, ಪ್ರಸಾದ್ ಅವರು NDRIನಲ್ಲಿ ಕೆಲಸ ಮಾಡ್ತಿದ್ರು, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಾನು ಆವ್ರಿ ಇಂಡಿಯಾ, ಪುರುಷೋತ್ತಮ ನಾನು ಆವ್ರಿ ಇಂಡಿಯಾ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ. ಸೊ ಕೆಲಸ ಎಲ್ಲ ರಿಸೈನ್ ಮಾಡಿ ಬೈಸಿಕಲ್ ತೊಗೊಂಡು ನಾವು ಪ್ರಪಂಚ ಸುತ್ತಬೇಕು ಅಂತ ನಮ್ಗೆ ಹೊರಟ್ವಿ ನಾವು. ಬಟ್ ಈ ಥರ ಐಡಿಯಾ ಹೇಗೆ ಬಂತು ಅಂತ 3 ಜನಕ್ಕೂ ಹುಚ್ಚ ಐಡಿಯಾ ಸರ್, ಅಷ್ಟೇ. ಆಕಾಶಕ್ಕೆ ಕಲ್ಲೊಡೆಯೋ ಐಡಿಯಾ ಇದು, ಅಷ್ಟೇ. ಹುಚ್ಚ ಐಡಿಯಾ ಏನು ಅಂತ ಹೇಳಿ ಅವಾಗ. ಯಾಕೆಂದರೆ ನಮ್ಮದು ನನಗೆ 1000 ರೂಪಾಯಿ ಏನೋ ಸಂಬಳ ಬರ್ತಿತ್ತು. ಪ್ರಸಾದ್ ಹ್ಯಾಡ್ ಅ ವೆರಿ ಗುಡ್ ಜಾಬ್. ಪುರುಷೋತ್ತಮ್ಗೆ 1200 ಏನೋ ಬರ್ತಿತ್ತು. ಆ ಟೈಮಲ್ಲಿ ಇಟ್ ವಾಸ್ ಎ ಗುಡ್ ಮನಿ ಫಾರ್ ಅಸ್ ಆ್ಯಂಡ್ ಎ ಗುಡ್ ಕಂಪನಿ. ಬಟ್ ಅದೇನೋ ನಮಗೆ ಸಾಕಾಗ್ತಿರಲಿಲ್ಲ. ಏನೋ ಒಂದು ಹುಚ್ಚತನ, ಬೇರೆ ಏನಾದ್ರು ಮಾಡಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್, ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್, ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ರೆಗ್ಯುಲರ್ ಒಂದು ಇದರಿಂದ ಬಿಟ್ಟು ಹೊಡೆದು ನಾವು ಹೋಗ್ತಾ ಇರಬೇಕು ಅನ್ನೋದು ಒಂದು ಛಲ ಬಂದ್ಬಿಡ್ತು. HMT ನಮ್ಮ ಫ್ರೆಂಡ್ ಒಬ್ಬನು ರಾಘು ಅಂತ ಇದ್ದ. ಅವನು ಹೇಳ್ತಿದ್ದ, ಯಾರೋ ಒಬ್ಬನು ಪುರುಷೋತ್ತಮ ಅಂತಿದ್ದಾನಲ್ಲಿ, ಅವನು ಹಿ ವೆಂಟ್ ಟು ಅಮೇರಿಕಾ ಬೈ ಬೈಸಿಕಲ್, SLC ಮಾತ್ರ ಪಾಸ್ ಆಗಿರೋದವನು ಹೋಗಿದ್ದಾನೆ ಅಂತ. ಅದೇನೋ ನಮ್ಮ ತಲೆಗೆ ಹೋಗ್ಬಿಡ್ತು. ಸರಿ, ರಾಘವ್ ಹತ್ರ ಹೋಗಿ ಕೂತ್ಕೊಂಡು ನಾವೆಲ್ಲ ಲೆಕ್ಕಾಚಾರ ಮಾಡಿ ಪ್ಲಾನ್ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಇನಿಷಿಯಲ್ ಆಗಿ ಸ್ವಲ್ಪ ಇದಾಗ್ತಾ ಬಂತು. ಆಮೇಲೆ ವಿ ಸ್ಟಾರ್ಟೆಡ್ ಕಾಂಟ್ಯಾಕ್ಟಿಂಗ್ ಸೈಕ್ಲಿಂಗ್ ಅಸೋಸಿಯೇಷನ್, ನಂಬರ್ ಆಫ್ ಅಸೋಸಿಯೇಷನ್, ಸೈಕಲ್ ಫ್ಯಾಕ್ಟ್ರೀಸ್, ಸ್ಪಾನ್ಸರ್ಶಿಪ್ಗೆ, ಜನಗಳು ಫ್ರೆಂಡ್ಸಿಂದ ಸಹಾಯ ಕೇಳೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಏನು ವರ್ಕ್ ಆಗಲಿಲ್ಲ. ಕೆಲವರು ಸ್ವಲ್ಪ ಎಲ್ಲ ಕಂಪ್ನಿಯಿಂದ ಎಲ್ಲ ಇದು ಮಾಡಿದ್ರು. ಬಟ್ ನಾಟ್ ಎ ಗುಡ್ ರೆಸ್ಪಾನ್ಸ್. ನಮಗೂ ಸ್ವಲ್ಪ ಸಾಲಗಳು, ಕೈ ಸಾಲಗಳು ಅದು ಇದು ಇರುತ್ತಲ್ಲ ಹುಡುಗರಲ್ಲಿ, ಅದಿತ್ತು. ಪುರುಷೋತ್ತಮ ಅವ್ರ ಸ್ಕೂಟರ್ ಇತ್ತು, ಅದನ್ನ ನಾವು ವಿ ಪ್ಲೆಡ್ಜ್ಡ್ ಇಟ್ ಟು ಎ ಮಾರ್ವಾಡಿಗಾಯಿ. ಸರಿ, ನನ್ನ ಹತ್ರ ಏನು ಇರಲಿಲ್ಲ. ಪ್ರಾವಿಡೆಂಟ್ ಫಂಡು ಅದು ಇದು ಸರೆಂಡರ್ ಮಾಡಿಬಿಟ್ಟು ನಮ್ಮ ಸಾಲಗಳೆಲ್ಲ ತೀರಿಸ್ಕೊಂಡು ಕೊನೆಗೆ ನನ್ನ ಹತ್ರ ಇದ್ದಿದ್ದು 48 ರೂಪಾಯಿ. ಸೊ ಆದರೂ ಸರ್, ಫ್ಯಾಮಿಲಿ ಎಲ್ಲ ಬಿಟ್ಟು ಈ ಥರ ಹೋಗ್ಬೇಕು ಅಂದರೆ ಅದು ತುಂಬ ಧೈರ್ಯ ಬೇಕಲ್ಲ? ಎದೆ ಗುಂಡಿಗೆ ಬೇಕೇ ಬೇಕು ಸರ್, ಬೇಕೇ ಬೇಕು. ಖಂಡಿತವಾಗಿ ವಿ ಹ್ಯಾಡ್ ಡಿಸೈಡೆಡ್ ದಟ್ ವಿ ಹ್ಯಾವ್ ಟು ಬ್ರೇಕ್ ಔಟ್ ಫ್ರಮ್ ದಿಸ್ ಕೈಂಡ್ ಆಫ್ ಥಿಂಗ್ ಆ್ಯಂಡ್ ದೆನ್ ಗೆಟ್ ಔಟ್ ಆಫ್ ಇದು ಏನೋ ಒಂದು ಅಚೀವ್ ಮಾಡಬೇಕು ನಾವು ಅನ್ನೋದೊಂದು ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು ನಮ್ಗೆ ಅವಾಗ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಬಿಟ್ಟಾಕಿ ಸೈಕಲ್ ಹತ್ಕೊಂಡು ಹೊರಟೇ ಬಿಟ್ವಿ ಕೊನೆಗೆ. ಸೊ ಫಸ್ಟ್ ನೀವು January 1st ಡಿಸೈಡ್ ಮಾಡಿದ್ರು ಬೇರೆ? ಕರೆಕ್ಟ್. ಸೊ ಅದರಿಂದ ಏನು January ನಾವು ಡಿಸೈಡ್ ಮಾಡಿದ ದಿವಸ ನಾವು ಇರೋದು ಮಲ್ಲೇಶ್ವರದಲ್ಲಿ ಪಕ್ಕದಲ್ಲೇ ಕೋದಂಡರಾಂಪುರದಲ್ಲಿ ನಿಮಗೆ ಕೋದಂಡರಾಮಂದು ದೇವಸ್ಥಾನ. ಸೊ ಇಟ್ ಈಸ್ ಒಂಥರ ಬ್ಯಾಕ್ ಗ್ರೌಂಡ್ ನಮಗೆ. ಅವನು ವನವಾಸ ಹೋದಂಗೆ ನಾವು ವನವಾಸ ಹೋಗ್ಬೋದು ಅಂತಾನು ಇಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟಲ್, ನನಗೆ ಗೊತ್ತಿಲ್ಲ ಅದು. ಖಂಡಿತ ಅಲ್ಲೆಲ್ಲ ಜನ ಸೇರಿದ್ರು. ಒಂದಷ್ಟು ಜನ, ಈ ಹರಿಪ್ರಸಾದ್ ಇವಾಗ KPCC ಪ್ರೆಸಿಡೆಂಟ್ ಆಗಿದಾರಲ್ಲ, ಅವರು ಎಲ್ಲ ಆ ಏರಿಯಾದವ್ರು ಚೆನ್ನಾಗಿ ಪರಿಚಯ ನಮಗೆ. ಸೊ ಅವರು ಎಲ್ಲ ಸೇರಿದ್ರು. 120, 100, 200 ಜನ, 300 ಜನ ಸೇರಿದ್ರು. ಸರಿ, ಅವರು ಎಲ್ಲ ಅನೌನ್ಸ್ ಮಾಡ್ತಾ ಇದ್ರು. ಅಲ್ಲಿಂದ
ನಾವು ಸೀದಾ ಸೈಕಲ್ ಹೊಡ್ಕೊಂಡು ವಿಧಾನಸೌಧಕ್ಕೆ ಬಂದ್ವಿ. ವಿಧಾನಸೌಧಕ್ಕೆ ನಮ್ದು ನಮಸ್ಕಾರ ತಿಳಿಸಿ ನಾವು ಹೊರಡ್ತಿದ್ದೀವಿ ಅಂತ ಹೇಳಿದ್ವಿ. ಅಲ್ಲಿ KJ ಜಾರ್ಜ್ ಅಂತ ಇವಾಗ ಮಿನಿಸ್ಟರ್ ಆಗಿದಾರಲ್ಲ, ಅವರು ಕರ್ನಾಟಕ ಯೂತ್ ಪ್ರೆಸಿಡೆಂಟ್ ಏನೋ ಆಗಿದ್ರು ಆ ಟೈಮ್. ಅವರು ಬಂದಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ಬಂದಿದ್ರು. ಸೊ ಅವ್ರನ್ನೆಲ್ಲ ನಮ್ಮ ರಿಲೇಟಿವ್ಸು ಬಂದಿದ್ರು, ಕೆಲವರು ಫ್ರೆಂಡ್ಸು ಜಾಸ್ತಿ ಬಂದಿದ್ರು. ಸೊ ಅಲ್ಲಿಂದ ಹೊರಟುಬಿಟ್ಟು ನಾವು ಸೀದಾ ಮಲ್ಲೇಶ್ವರಂ ಮಾರ್ಗವಾಗೇನೆ ನಾವು ಸೀದಾ ಶಿವಗಂಗೆ ಇಸ್ ದಿ ಫಸ್ಟ್ ಸ್ಟಾಪ್. ಶಿವಗಂಗೆ ಹೋಗಕ್ ಮುಂಚೆನೆ ನನ್ನ ಸೈಕಲ್ ಚೈನ್ ಕಿತ್ತೋಗ್ಬಿಡ್ತು. ಆಗ ನಮ್ಗೆ ಅದೇನೋ ಸರಿ ಮಾಡ್ಕೊಂಡು ಅಲ್ಲಿಂದ ಶಿವಗಂಗೆಗೆ ಹೋಗಿ ಒಂದು ರಾತ್ರಿ ಕೂತ್ಕೊಂಡು ನಮ್ದೆಲ್ಲ ಲೆಕ್ಕಾಚಾರಗಳೆಲ್ಲ ಚುಕ್ತ ಮಾಡ್ಬೇಕಾಗಿ ಸ್ನೇಹಿತರ ಜೊತೆ, ಅವ್ರ ಜೊತೆ ಕೂತ್ಕೊಂಡು ಯಾರಿಗೆ ಎಷ್ಟು ಕೊಡ್ಬೇಕು, ಯಾರಿಗೆ ಏನ್ ಸಾಲ ಇದೆ ಎಲ್ಲ ಕೆಲವ್ರಿಗೆಲ್ಲ ಸ್ನೇಹಿತರಿಗೆಲ್ಲ ಅದನ್ನೆಲ್ಲ ಒಪ್ಪಿಸ್ಬಿಟ್ಟು ನಾವು ಅಲ್ಲಿಂದ ಮುಂದೆ ಹೊರಟ್ವಿ. ಶಿವಗಂಗೆ ಎಲ್ಲಿ ಉಳ್ಕೊಂಡಿದ್ರು? ಶಿವಗಂಗೆ ಮಠದಲ್ಲಿ. ಸೊ ಮೊದಲಿಂದಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಾ? ಇಲ್ಲ ಏನಿಲ್ಲ. ಎಲ್ಲಂದ್ರೆ ಹಂಗೆ ವಿ ಹ್ಯಾಡ್ ನೋ ಐಡಿಯಾ, ನೋ ಕ್ಲೋ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಎಲ್ಲಿರ್ತೀವಿ, ಏನು ಊಟ ಮಾಡ್ತೀವಿ, ಯಾರ ಮನೇಲಿ ಇರ್ತೀವಿ, ಎಲ್ಲಿರ್ತೀವಿ ಅಂತ ಏನೂ ಐಡಿಯಾ ಇಲ್ಲ. ಜಸ್ಟ್ ಬ್ಲೈಂಡ್ ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರೋದಷ್ಟೇ. ಡೆಫಿನೆಟ್ಲಿ ಬೇಕಂತ ತುಂಬಾನೇ ಕರೇಜ್ ಬೇಕು. ಅಮೇಜಿಂಗ್. ಬಟ್ 26 years ಅಂತೀರಾ, ಆ ಟೈಮಲ್ಲಿ ಏನೋ ನಾರ್ಮಲ್ ಯೂತ್ ರೈಟ್, ನೋಡಿದ್ರೆ ಅವರು ಹುಡುಗಿರಿಂದ ಹೋಗ್ತಾರೆ. ಕರೆಕ್ಟ್, ನಾರ್ಮಲಿ ಅದು ಏಜ್, ಅದು ಏನು ಮಾಡ್ತಾರೆ. ಸೊ ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡಿ ನೀವು ಬರೀ ಫೋಕಸ್ಡ್ ಆಗಿ ಇದ್ರಲ್ಲೇ ಕಂಪ್ಲೀಟ್ ಫೋಕಸ್ ಇತ್ತು ನಿಮ್ಗೆ? ಇಲ್ಲ, ಯಾರು ಫ್ರೆಂಡ್ಸ್ ಆ ಥರ ಏನು ಇರಲಿಲ್ಲ ಅವ್ರಿಗೆ. ನಮಗೆ ಪಿಕ್ಚರ್ಗೆ ಹೋಗೋ ಹುಚ್ಚುಗಳಿತ್ತು, ಹೋಟೆಲ್ ತಿನ್ನೋ ಹುಚ್ಚುಗಳಿತ್ತು. ಬಾಸ್ಕೆಟ್ಬಾಲ್ ಆಡ್ತಿದ್ವಿ ನಾವು. ಬಾಸ್ಕೆಟ್ಬಾಲ್ ಇಟ್ ವಾಸ್ ಎ ಫೇಮಸ್ ಕ್ಲಬ್ ಫಾರ್ ವಿಚ್ ವಿ ವರ್ ಪ್ಲೇಯಿಂಗ್. ಫಾರ್ ಸಮ್ ಪೊಲಿಟಿಕಲ್ ರೀಸನ್ ಆ ಕ್ಲಬ್ ವಾಸ್ ಕ್ಲೋಸ್ಡ್. ಸೊ ವಿ ಹ್ಯಾಡ್ ನೋ ಪ್ಲೇಸ್ ಟು ಪ್ಲೇ. ಸೊ ಅಲ್ಲಿಂದ ಏನು ಸಾಯಂಕಾಲ ಬಂದ್ಮೇಲೆ ಏನು ಮಾಡ್ತೀರಾ, ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಅವಾಗ ಸ್ವಲ್ಪ ಕೆಟ್ಟ ಅಭ್ಯಾಸನ ಆಯಿತು, ಸಿಗರೇಟ್ಸ್ ಅದು ಇದು. ಸರಿ, ಹಿಂಗೆ ಕಾಲ ಕಳೀತಾ ಇದ್ವಿ. ಫಾರ್ ಇದು ಸುಮ್ಮನೆ ಹೀಗೆ ಕಾಲಹರಣ ಮಾಡ್ತಾ ಇದ್ವಿ. ಸೊ ಈ ಕಾಲಹರಣ ಮಾಡೋದು ಬೇಡ, ಲೆಟ್ ಅಸ್ ಡೂ ಸಮಥಿಂಗ್ ಇದು ಅಂತ ಹೇಳ್ಬಿಟ್ಟು ನಾವು ವಿ ಜಂಪ್ ಇನ್ ಟು ದಿಸ್. ಇದು ರಾಘು ಅನ್ನೋನು ತುಂಬ ಹೆಲ್ಪ್ ಮಾಡಿದ ನಮಗೆ, ರಾಘವೇಂದ್ರನ್ ಅಂತ. ಬೇರೆ ಯಾರು, ನನಗೂ ತುಂಬ ಜನ ಪೊಲಿಟಿಕಲ್ ಫ್ರೆಂಡ್ಸ್ ಇದ್ರು. ಐ ವಾಸ್ ಇನ್ ಪಾಲಿಟಿಕ್ಸ್ ಫ್ರಮ್ ಲಾಂಗ್ ಟೈಮ್. ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ನಾನು ಸೆಕ್ರೆಟರಿ ಆಗಿ ಇದ್ದೆ. ಆಮೇಲೆ ವಿದ್ಯಾರ್ಥಿ ಪರಿಷತ್ತಲ್ಲಿದ್ದೆ, RSS ಅಲ್ಲಿದ್ದೆ, ಕಾಂಗ್ರೆಸ್ಸಲ್ಲೂ ಫ್ರೆಂಡ್ಸ್ ಇದ್ರು, ಜನಸಂಘದಲ್ಲೂ ಫ್ರೆಂಡ್ಸ್ ಇದ್ರು. ಬಟ್ ಇಂಥದಕ್ಕೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಇವಾಗಿರೋ ಸುರೇಶ್ ಕುಮಾರ್ ಕೂಡ ನಮಗಿನ್ನ 1 ವರ್ಷನೋ 2 ವರ್ಷನೋ ಜೂನಿಯರ್ ರಾಘವೇಂದ್ರ ಹೈಸ್ಕೂಲಲ್ಲಿ. ಸೊ ಹಾಗಾಗಿ ಸಿಂಧ್ಯಾ ವೆರಿ ಕ್ಲೋಸ್ ಟು ಮೀ, ಫ್ಯಾಮಿಲಿ ಫ್ರೆಂಡು. ಸೊ ನಾವೇ ಎಲ್ಲ ಕೇಳ್ತಾ ಇದ್ವಿ, ಏನಾರು ಮಾಡಿ ಅಂತ. ಯಾರು ಏನು ಇದು ಮಾಡಲಿಲ್ಲ. ರಾಮಕೃಷ್ಣ ಹೆಗ್ಡೆ ಅವರು ಮನೆಗೆ ಹೋಗಿದ್ವಿ. ಅವರು ಅವಾಗ ನಾನು ಮಿನಿಸ್ಟರ್ಲಪ್ಪ, ನನ್ನ ಹತ್ರ ಏನೋ ದುಡ್ಡಿಲ್ಲ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಏನಿವೆ ಇಟ್ ವಾಸ್ ಆಲ್ ಗುಡ್ ಫಾರ್ ಅಸ್. ಏನೋ ಒಂದು ಕಲ್ಲು ಹಾಕಿದ್ವಿ, ಆಗಲಿಲ್ಲ ಅದು. ಸೊ ಶಿವಗಂಗೆಯಿಂದ ಹಾಗೆ ಟ್ರಾವೆಲ್ ಮಾಡಿಕೊಂಡು ಅನಂತಪುರ ಆ ಥರ ಆ ರೂಟಲ್ಲಿ ನಾವು ವಿ ಜಸ್ಟ್ ಟ್ರಾವೆಲ್ಡ್. ಅನಂತಪುರಕ್ಕೆ ಬಂದ್ವಿ. ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಐಮ್ ಜಸ್ಟ್ ಟೆಲ್ಲಿಂಗ್ ಯು ಎಕ್ಸಾಂಪಲ್. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಪೊಲೀಸ್ ಸ್ಟೇಷನಲ್ಲಿ ಏನ್ ಮಾಡ್ತಿದ್ದೀರಾ ಅಂತ, ಪುರುಷೋತ್ತಮ್ ಚೆನ್ನಾಗಿ ತೆಲುಗು ಬರುತ್ತೆ, ಬಿಕಾಸ್ ಈಸ್ ತೆಲುಗು ಇದು ತೆಲುಗಲ್ಲಿ ಮಾತಾಡೋದ್ಮೇಲೆ ಈ ಥರ. ಸರಿ, ಅವ್ರು ಅವತ್ತಿನ ದಿವಸಕ್ಕೆ ಊಟಕ್ಕೆಲ್ಲ ಅಲ್ಲೇ ಅರೇಂಜ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಇಂಥ ಕಡೆ ಹೋಗಿ ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಇರ್ತಾರೆ, ಅವ್ರಿಗೆ ಹೇಳ್ತೀವಿ ನಾವು ಅಂತ ಹೇಳಿದ್ರು. ಸೊ ಬಟ್ ನಮ್ಮ ಮಧ್ಯದಲ್ಲೆಲ್ಲ ಏನಾಗ್ತಿತ್ತು ಅಂದರೆ, ಈ ಸಬ್ ಡಿವಿಷನಲ್ ಆಫೀಸು, ಈ ಗೌರ್ಮೆಂಟ್ ಆಫೀಸು, ಪ್ರಾಜೆಕ್ಟ್ ಆಫೀಸುಗಳು, ಎಷ್ಟೋ ಜನ ಕನ್ಸ್ಟ್ರಕ್ಷನ್ ಆಫೀಸುಗಳು, ಅವ್ರುಗಳೆಲ್ಲ ನಮ್ಮನ್ನು ವೆಲ್ಕಮ್ ಮಾಡಿ ದೇ ಯೂಸ್ ಟು ಟೇಕ್ ಕೇರ್ ಆಫ್ ಅಸ್. ಅಮೇಜಿಂಗ್. ಆ್ಯಂಡ್ ಪ್ಲಸ್ ನಿಮಗೆ ಗೆಸ್ಟ್ ಹೌಸ್ಗಳು ಸರ್ಕಾರದ ಇರ್ತಿತ್ತಲ್ಲ, ಅದರಲ್ಲಿ ಹೋಗ್ತಾ ಇದ್ವಿ ನಾವು. ನಮಗೆ ಜಾಗ ಕೊಡೋರು, 1 ನೈಟ್ಗೆ 2 ನೈಟ್ಗೆ ಎಲ್ಲ ಅವರೇ ಊಟ ಎಲ್ಲ ಹಾಕೋರು. ಅಲ್ಲಿಂದ ಊಟ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಂಡಿಯಾಲೇನೋ ಓಕೆ. ಆಮೇಲೆ ಇಂಡಿಯಾದಿಂದ ದಾಟುವಾಗ ನಿಮಗೆ ಪಾಸ್ಪೋರ್ಟು ಆಮೇಲೆ ಅದೆಲ್ಲ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರಾ ಮುಂಚೆನೆ? ಸರ್, ಇಂಡಿಯಾ ಈಸ್ ಓಕೆ ಅಂತ ಹೇಳಿದ್ರಲ್ಲ, ಅಂದ್ರೆ ಎಲ್ಲ ಕಡೆ ಅಂದ್ರೆ ನಾನು ಹೇಳ್ತೀನಿ, ಇಂಡಿಯಾ ಬರೋ ಒಂದು ಎಕ್ಸ್ಪೀರಿಯನ್ಸು, ನೀವು ಇಂಡಿಯಾ ಸುತ್ತಿರೋ ಪ್ರಪಂಚ ಸುತ್ತೋದು ಬೇಡ. ಎಲ್ಲಾ ಥರದ ಜನಗಳು, ಎಲ್ಲಾ ಥರದ ಊಟಗಳು, ಎಲ್ಲಾ ಥರದ ಭಾಷೆಗಳು, ಎಲ್ಲಾ ಥರದ ಇದನ್ನು ನೀವು ಅನುಭವ ಪಡಬೇಕು ಅಂದ್ರೆ ನೀವು ಪ್ರಪಂಚ ಸುತ್ತದೇ ಬೇಡ. ಸೈಕಲ್ ತಗೊಂಡು ಇಂಡಿಯಾ ಪೂರ್ತಿ ಸುತ್ತಬಿಟ್ರೆ ಸಾಕು. ಅಮೇಜಿಂಗ್. ಯು ಮೇ ನಾಟ್ ಸಿ ಎ ವೆಸ್ಟರ್ನ್ ಲೈಫ್, ಬಟ್ ಜನ ಇದು ನೋಡ್ಬೇಕು ಅಂತ ಹೇಳಿದ್ರೆ, ನೀವೇನೋ ಹೇಳ್ತಾರಲ್ಲ, ಕೋಶ ಓದಿ ಆಮೇಲೆ ಟ್ರಾವೆಲ್ ಮಾಡಿ ಅಂತ ಹೇಳ್ಬಿಟ್ಟು, ಹಂಗೆ ದಟ್ಸ್ ಎ ಸತ್ಯವಾದ ಮಾತು.
ಸೊ ತುಂಬ ಜನ ನಮಗೆ ಬಹಳ ಸಹಾಯ ಮಾಡಿದ್ರು. 1 ರೂಪಾಯಿ ಖರ್ಚು ಮಾಡಿಲ್ಲ ಇಂಡಿಯಾದಲ್ಲಿ, 1 ರೂಪಾಯಿ ಖರ್ಚು ಮಾಡಿಲ್ಲ. ಬಿಹಾರಲ್ಲೂ ಅಷ್ಟೇ, ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ, ಬಾಂಬೆನಲ್ಲಿ ನಮಗೆ ನಾಡಿಗ್ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದ್ರು. 3 ತಿಂಗಳು 4 ತಿಂಗಳು ಇಟ್ಕೊಂಡಿದ್ರು ನಮ್ಗೆ ವೀಸಾ ಸಿಗೋಂಗೆ. ವೀಸಾ ಸಿಗೋ ತನಕ, ವೀಸಾ ಬಿಡೋ ಆಮೇಲೆ ಸಿಕ್ಕಿದ ಮೇಲೂ ಕೂಡ ಅವ್ರ ಮಗಳು ನಮ್ಮನ್ನು ಕರ್ಕೊಂಬಂದು ಪ್ರೇಮ ಅಂತ ಶಿಪ್ಪಲ್ಲಿ ನಮಗೆ ಫ್ರೀಯಾಗಿ ಸಿಕ್ತು. ಬಾಬಾ ಹೇಳಕ್ ಬಂದಿದ್ಲು. ಆಮೇಲೆ ರತನ್ ಟಾಟಾ ಅವರು, ಆಮೇಲೆ ವಿಜಯ್ ಮರ್ಚೆಂಟ್ ಅವರು ಹೆಲ್ಪ್ ಮಾಡಿದ್ರು ನಮಗೆ ಶಿಪ್ಪಿಂಗ್ಗೆ. ನಾವು ವಿ ಗಾಟ್ ಎ ಶಿಪ್ ಫ್ರಮ್ ಬಾಂಬೆ ಟು ದುಬೈ. ಅದಕ್ಕೆ ಇವರೇ ಪೇ ಮಾಡಿದ್ರು ಅರ್ಧ ಟಾಟಾ ಕಂಪ್ನಿ ಶಿಪ್ಪಲ್ಲಿ. ಸೊ ಹೀಗೆ ಇಂಡಿಯಾ ಅನುಭವ ಮಾತ್ರ ಅಮೇಝಿಂಗ್. ನಾವು ದೊಡ್ಡ ಬುಕ್ ಬರಿಬೋದು. ಯಾವತ್ತೂ ಅನ್ಸ್ಲಿಲ್ವಾ ನಿಮ್ಗೆ ಇನ್ ಬಿಟ್ವೀನ್ ಲೈಕ್ ಸಾಕಪ್ಪ ಇದು ಹೊರಟೋಗ್ಬಿಡೋಣ ವಾಪಸ್ಸು ಅಂತ? ಇಲ್ಲ, ಒಂದ್ಸರಿ ಹೊರಟ್ಬಿಟ್ಟ ಮೇಲೆ ವಿ ಯೂಸ್ ಟು ಮಿಸ್ ಫ್ಯಾಮಿಲಿ. ತುಂಬ ಮಿಸ್ ಮಾಡ್ಕೊಳ್ತಿದ್ವಿ. ಯಾವಾಗ ಹೋಗ್ತೀವೋ ಏನೋ, ನಮ್ದು ಏನು ನೆಕ್ಸ್ಟ್ ಡೇ ಏನು ಅಂತಾನೆ ಗೊತ್ತಿಲ್ವಲ್ಲ ನಮಗೆ. ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ನೀವು ಅಲ್ಲಿ ಹೋದಾಗ? ಕಷ್ಟ ಸರ್ ಕಮ್ಯುನಿಕೇಟ್. ಇವಾಗ ಈ ಯಾರೊಬ್ರು ಹೇಳೋರು, ನಮ್ಮವರು ಹೈದರಾಬಾದಲ್ಲಿ ಸಿಕಂದ್ರಾಬಾದಲ್ಲಿ ಇದ್ದಾರೆ, ಈ ಮನೆ ಇದೆ ಅಡ್ರೆಸ್ ಕೊಡೋರು. ಆ ಮನೆ ಅಡ್ರೆಸ್ ಕೊಡ್ತಿದ್ವಿ ನಾವು, ಲೆಟರ್ ಬರೀರಿ ಅಂತ. ಅಲ್ಲಿಂದ ಹೊರಟ್ಬಿಡ್ತೀವಿ. ಅಲ್ಲಿಂದ ಹೊರಟಾಗ ಸೊ ಇಫ್ ದೇರ್ ವಾಸ್ ಎನಫ್ ಟೈಮ್ ಫಾರ್ ದೆಮ್ ಟು ರೈಟ್ ಲೆಟರ್ಸ್ ಫ್ರಮ್ ಇನ್ ಬ್ಯಾಂಗ್ಳೂರ್ ಟು ಸಿಕಂದ್ರಾಬಾದ್, ಅಲ್ಲಿ ಆ ಲೆಟರ್ ಬಂದಿದ್ರೆ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಇಸ್ಕೊಡ್ತಿದ್ವಿ. ಬಟ್ ಕೆಲವು ಟೈಮ್ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರೋರು, ಕೆಲವು ಟೈಮು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ಯಾರೋ ಸ್ಟ್ರೇಂಜರ್ಸ್ ಅಂತ. ಈ 3 ಜನ ಇದೀವಿ, ಯಾರು ಇಟ್ಕೊಳ್ತಾರೆ ಮನೆಯಲ್ಲಿ? ಕಷ್ಟ. ಹೌದು. ಕೆಲವು ಟೈಮು ನಾವು ಈ ಇದಿರುತ್ತೆ, ಏನಂತ ಕರೀತಾರೆ ಅದಕ್ಕೆ, ಈಗ ಸರ್ಕಾರದ್ದು ಗೆಸ್ಟ್ ಹೌಸ್ಗಳು ಅಲ್ಲಿರ್ತಿದ್ವಿ. ಆಮೇಲೆ ಕೆಲವರು ಇವಾಗ ಲಕ್ಷ್ಮೀನಾರಾಯಣ ಮಂದಿರ ಅಂತಿರುತ್ತೆ, ಅಲ್ಲೆಲ್ಲ ಊಟ ತಿಂಡಿ ಎಲ್ಲ 1 ದಿವಸ 2 ದಿವಸ 3 ದಿವಸ ಹಾಕ್ತಾರೆ, ಆ ಥರ. ಆಮೇಲೆ ಪಂಜಾಬಿಗಳೆಲ್ಲ ದಾಬಾಗಳಲ್ಲಿ ಎಲ್ಲ ಕಡೆ ಫ್ರೀ ಊಟ, ಅದೊಂದು ಪ್ಲಸ್ ಪಾಯಿಂಟು. ಎಲ್ಲ ಕಡೆ ದಾಬಾಗಳಿರ್ತಿತ್ತು, ಆ ದಾಬಾಗಳಲ್ಲಿ ಪಂಜಾಬಿ ಎಲ್ಲ ಊಟ ಹಾಕೋರು ಸರ್. ಮೇನಿ ಬಡಿ ಕನ್ನಡಿಗರು ಯಾರು ಸಿಕ್ಕಿದ್ರು ಕೂಡ ಮನೆ ಕರೆದು ಊಟ ಹಾಕಿ 1 ದಿವಸ ಇಟ್ಕೊಂಡು ನಮ್ಮನ್ನು ಕಳಿಸ್ಕೊಡೋರು ಇಂಡಿಯಾದಲ್ಲಿ. ದುಬೈದ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಿಮಗೆ. ದುಬೈಗೆ ಹೋದ್ರಿ ನೀವು? ದುಬೈಗೆ ಹೋದ್ವಿ, ದುಬೈನಲ್ಲಿ ಇಳಿದ್ವಿ. ದುಬೈನಲ್ಲಿ ಹೋಗ್ಬೇಕಾದ್ರೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ನಮಗೆ. ಆ ಶಿಪ್ಪು ಇಟ್ ವಾಸ್ ಇನ್ SOS 9/11 ಥರ ಮುಳುಗೋ ಥರನೋ ಏನೋ ಫೈರ್ ಅಂಟ್ಕೊಂಬಿಟ್ಟಿದೆಯೋ ಏನೋ ಥರ ಆಗ್ಬಿಡ್ತು. ಸೊ ವಿ ವರ್ ಆಲ್ ಟೋಲ್ಡ್ ದಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಎನಿಥಿಂಗ್ ಮೇ ಹ್ಯಾಪನ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆಲ್ಲ ನಮಗೆ ವೆಸ್ಟ್ ಎಲ್ಲ ಕೊಟ್ಬಿಟ್ಟು, ನೀವು ಇದು ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು, ಅಂದರೆ ಜಸ್ಟ್ ಜಂಪ್ ಔಟ್ ಆಫ್ ದಿ ಶಿಪ್, ವಿ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ದಟ್ ವಾಸ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ದುಬೈಗೆ ಹೋಗ್ಬೇಕಾರೆ. ದುಬೈಲಿ ಹೋಗಿ ಇಳಿದ್ವಿ, ಹಂಗೆ ಏನಾಗಲಿಲ್ಲ. ಆಮೇಲೆ ದಿ ಸಮುದ್ರ ಬಿಕೇಮ್ ಕಾಮ್, ತುಂಬಾ ರಫ್ ಸಿ. ಆಮೇಲೆ ಹೋಗ್ತಾ 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 ಇಟ್ ಸ್ಟಾಪ್ಡ್ ಇನ್ ಒಮಾನಲ್ಲಿ ನಾವು ಇಳಿಲಿಲ್ಲ. ನಂತರ ಅಲ್ಲಿಂದ ದುಬೈ ಹತ್ರನೇ ಹೋಗಿ ಇಳಿದ್ಮೇಲೆ ಇಮಿಗ್ರೇಷನ್ ಎಲ್ಲ ಮಾಡಿಕೊಟ್ರು. ದೇರ್ ವಾಸ್ ನೋ ಪ್ರಾಬ್ಲಮ್. ಸರಿ, ಅಲ್ಲಿಂದ ಸೀದಾ ನಾವು ಐ ಥಿಂಕ್ ವಿ ವೆಂಟ್ ಟು ಇಂಡಿಯನ್ ಕೌನ್ಸಿಲೇಟ್. ವೆಂಕಟರಾಮನ್ ಅಂತ ಅವಾಗ ಕೌನ್ಸಿಲೇಟ್ ಜನರಲ್ ಇದ್ರು, ಸೌತ್ ಇಂಡಿಯಾದವ್ರೆ. ಅವ್ರು ಯಾರಿಗೋ ಕಾಂಟ್ಯಾಕ್ಟ್ ಮಾಡಿ ಇಂಥವ್ರಿಗೆ ಹೋಗಿ ಹೀಗೆ ಅಂತ ಇಂಡಿಯನ್ ಅಸೋಸಿಯೇಷನ್ಗೆ ನಮಗೆ ಕಾಂಟ್ಯಾಕ್ಟ್ ಕೊಡಿಸಿದ್ರು. ಸೊ ಅವರೆಲ್ಲ ಒಂದು ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿ ನಮಗೆಲ್ಲ ಹಣ ಸಹಾಯನೂ ಮಾಡಿ ಎಲ್ಲ ಇದ್ವಿ. ಅಲ್ಲಿ ನಮ್ಗೆ ಗೊತ್ತಿರೋ ರಾಮಸ್ವಾಮಿ ಇದ್ದ, ಶೀಲಾ ಅಂತ. ಅವ್ರ ಮನೇಲೂ ಅವರು ಅಂದರೆ ಅವರು ಅಬುದಾಬಿಲಿದ್ರು. ದುಬೈ ಟು ಅಬುದಾಬಿ ಇಸ್ ಅಬೌಟ್ 60-70 ಕಿಲೋಮೀಟರ್ ಇರ್ಬೋದು ಅಂತ. ದುಬೈನಲ್ಲಿ ವಿ ಹ್ಯಾಡ್ ಅ ಗುಡ್ ಟೈಮ್. ಎಲ್ಲ ಇಂಡಿಯನ್ ಅಸೋಸಿಯೇಷನ್ನು ಜನಗಳನ್ನೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿರೋ ಒಂದು ಇದು ಅವಾಗ ಶ್ರೀಮಂತವಾಗಿತ್ತು, ಆವಾಗಲೇ ರಾಷ್ಟ್ರ ಅದು. ನಮಗೆ ಬೇಕು ಅಂದರೆ ಕೆಲಸನೂ ಸಿಕ್ಬಿಟ್ರು ಅದು ಅವಾಗ ದುಬೈನಲ್ಲಿ. ಅವಾಗ ದೇ ವಾಂಟೆಡ್ ಲೇಬರರ್, ದೇ ವಾಂಟೆಡ್ ಪೀಪಲ್ ಅಟ್ ದಟ್ ಟೈಮ್. ಈ ಸುಮಾರು ವರ್ಷದ ಕೆಳಗಿನ ಮಾತಿದು. ಸೊ ಹಾಗಾಗಿ ನಾವು ಅಲ್ಲಿಂದ ಇರಲಿಲ್ಲ. ಅಲ್ಲಿಂದ ಹೊರಟು ದುಬೈಯಿಂದ ನಾವು ವಿ ಟ್ರಾವೆಲ್ ಟು ಅಬುದಾಬಿನಲ್ಲಿ ಅಸೋಸಿಯೇಷನ್ ಮುಂಚೆನೇ ಅವ್ರಿಗೆ ಗೊತ್ತಿತ್ತು. ಫ್ರೆಂಡ್ಸು ತುಂಬಾ ಜನ ಇದ್ರು, ಅವರು ಇಟ್ಕೊಂಡ್ರು. ಅಲ್ಲಿ ಕೂಡ ನಾವು ಏನ್ ಮಾಡ್ತಿದೀವಿ, ವಾಟ್ ಈಸ್ ಅವರ್ ಇಂಟೆನ್ಷನ್. ಸೊ ಆವಾಗ ಸ್ವಲ್ಪ ನಾವು ಡೆವಲಪ್ ಮಾಡ್ಕೊಂಡ್ವಿ. ನಾವು ಸುಮ್ಮನೆ ಎಲ್ಲಾರ ಕಡೆ ಹೋದ್ರೆ ಏನಾದ್ರು ಮಾತಾಡ್ಬೇಕು, ನಾವು ಏನಾದ್ರು ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ದಿ ಪೀಪಲ್. ಸುಮ್ಮನೆ ನೀನ್ ಏನಕ್ಕೆ ಬಂದಿದ್ಯಾ ಅದು ಯಾರೋ ಕೇಳ್ಬಿಟ್ರು. ಹಂಗೂನು ಸೈಕಲ್ ಹೊಡ್ಕೊಂಡ್ ಬಂದಿರೋ ಏನ್ ಪ್ರಯೋಜನ, ನೀವು ನಮ್ಮ ದೇಶಕ್ಕೆ ಏನ್ ಪ್ರಯೋಜನ? ಗುಡ್ ಫಾರ್ ನಥಿಂಗ್.
ನಮ್ಗೆ ಅವಾಗ ತಲೆ ಹೋಯ್ತದು. ಸೊ ಆವಾಗ ಹೀ ಈಸ್ ಎ ಗುಡ್ ಸಿಂಗರ್, ಹಾಡು ಹೇಳೋದು, ಇದು ಮಾಡೋದು. ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು. ನಮ್ಮ ಪ್ರಸಾದ್ ಅವರು. ಹಾಂ. ಸೊ ಪುರುಷೋತ್ತಮನು ಅಷ್ಟೇ, ಈ ನೋಸ್ ಅಬೌಟ್ ಮ್ಯೂಸಿಕ್. ಸೊ ಹಾಗೆ ಹಾಡುಗಳೆಲ್ಲ ಕಲ್ತ್ಕೊಂಡ್ರು. ವಿ ಯೂಸ್ ಟು ಗಿವ್ ಲಿಟಲ್ ಕಾನ್ಸರ್ಟ್ಸ್ ಹಿಯರ್ ಅಂಡ್ ದೇರ್. ಆ್ಯಂಡ್ ದೆನ್ ಜನ ಇಷ್ಟಪಡೋರು. ಸೊ ಹಾಗಾಗಿ ಅಲ್ಲಿಂದ ಮುಂದೆ ನಾವು ದುಬೈಯಿಂದ ಮುಂದೆ ಹೊರಟ್ವಿ. ದುಬೈಲಿ ಕಾನ್ಸರ್ಟ್ಸ್ ಮಾಡಿದ್ರಿ ನೀವು? ಬ್ಯೂಟಿಫುಲ್. ಅಲ್ಲಿ ಫುಡ್ ಎಲ್ಲ ಅಡ್ಜಸ್ಟ್ ಆಯ್ತಾ? ಇಂಡಿಯನ್ ಫುಡ್ ಬೇಕಾದಷ್ಟು ಜನ ಇದ್ದಾರೆ. ಅದು ಅಲ್ಲದೇನೆ ಅರಬಿಗಳು ಕೂಡ ಅವ್ರಿಗೆ ಅರ್ಥವಾಗಲ್ಲ ಪಾಪ, ನಾವೇನು ಸೈಕಲಲ್ಲಿ ಬಂದಿದ್ದೀವಿ ಏನು ಅಂತ. ಯಾವನೋ ಒಬ್ಬರು ಅರಬ್ಬಿ ಹೇಳ್ದ ಕತಾರಲ್ಲಿ, ನಮ್ಮನ್ನು ಕರೆದ್ಬಿಟ್ಟು ಕತಾರ್ ಮಿನಿಸ್ಟರು ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದ. ಅವನಿಗೆ ಇಂಗ್ಲೀಷು ಬರಲ್ಲ, ಯಾರೋ ಒಬ್ಬರು ಇಂಟರ್ಪ್ರೆಟರ್ ಬಂದಿದ್ರು. ಸರಿ 3 ಮೆಡಲ್ ಕೊಟ್ಟರು ನಮಗೆ, ಗೋಲ್ಡ್ ಮೆಡಲ್. ಆ ಇಂಟರ್ಪ್ರೆಟರ್ ಬಂದಿದ್ದಲ್ಲ ಅವನು ಒಂದು ಕೊಟ್ಟರು. ಯಾಕೆ ಅಂತ ಕೇಳಿದಕ್ಕೆ ನಮ್ಮ ಹತ್ರ ಬೇಕಾದಷ್ಟಿದೆ ಇಟ್ಕೊಂತಾರೆ. ಆಮೇಲೆ ನಿಮ್ಗೆ ಪೆಟ್ರೋಲ್ ಎಷ್ಟು ಬೇಕಾದ್ರೆ ನಾವು ಹಾಕೊಡ್ತೀವಿ ನಿಮ್ಮ ಸೈಕಲ್ಗೆ, ಎಲ್ಲಿ ಬೇಕಾದ್ರೆ ಹೋಗಿ. ನೀರ್ ಎಕ್ಸ್ಪೆನ್ಸಿವ್ ಅಲ್ಲ ಪೆಟ್ರೋಲ್ಕಿನ? ಅಲ್ಲಲ್ಲ, ನಿಮ್ಗೆ ಅರ್ಥ ಆಗ್ಲಿಲ್ಲ. ನಮ್ಗೆ ಈ ನಾವು ಸೈಕಲ್ ಹೊಡಿತಿದೀವಿ ಅನ್ನೋದು ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅವನಿಗೆ. ನಾವು ಪೆಟ್ರೋಲ್ ಎಷ್ಟು ಬೇಕಾದ್ರೆ ಹಾಕ್ಸ್ಕೊಳ್ಳಿ, ನಾನು ಅದಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅವ್ರಿಗೆ ನಾವು ಉತ್ತರ ಕೊಡಕ್ಕೆ ಇದಿಲ್ಲ, ಯಾಕಂದ್ರೆ ಅವನಿಗೆ ಇದು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಮಾಡಿಬಿಟ್ಟು ಅಲ್ಲೆಲ್ಲ ಪ್ರೆಸ್ ಇದೆಲ್ಲ ಮಾಡಿದ್ವಿ. ತುಂಬಾ ಜನ ಗೊತ್ತಾಯ್ತು. ಆಮೇಲೆ ಇಂಡಿಯನ್ ಹೋಟೆಲ್ಗಳು ತುಂಬಾ ಬೇಕಾದ್ರೆ ಆಚಾರ ಅಂತಿದ್ರು, ಅವ್ರು ಇದ್ರಲ್ಲೆಲ್ಲ ಇಟ್ಕೊಂಡಿದ್ರು. ಶಾರ್ಜಾನಲ್ಲೋ ಹೋಟೆಲ್ ಇದ್ವಿ ನಾವು. ಆಮೇಲೆ ಫ್ಯುಜೀರಾ, ರಸೆಲ್ ಖೈಮಾ, ದುಬೈ, ಅಬುಧಾಬಿ. ಸೊ ಈ ಕಡೆ ಎಲ್ಲ ಸುತ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಪ್ರಯಾಣ ಬೆಳೆಸೋದು. ಎಕ್ಸಲೆಂಟ್. ಇದೆಲ್ಲ ಪ್ರಯಾಣದಲ್ಲಿ ಏನಾದ್ರು ಅಮೂಲ್ಯವಾದ ಲೆಸನ್ ಕಲ್ತ್ವಿ ಅನ್ಸುತ್ತಾ ನಿಮ್ಗೆ? ಸಮಥಿಂಗ್ ಖಂಡಿತವಾಗಿ ಔಟ್ ಆಫ್ ದ ಬಾಕ್ಸ್. ಖಂಡಿತವಾಗಿ ಸರ್. ಒಂದು ಧೈರ್ಯ ಏನ್ ಬೇಕಾದ್ರೆ ಮಾಡ್ಬೋದು ಲೈಫಲ್ಲಿ. ಯಾರು ಇದನ್ನ ಮಾಡಿದ್ರೆ ಬೇರೆ ಮಕ್ಕಳಿಗೂ ಕೂಡ ನಾವು ಇದರದೊಂದು ಪಾಠ ಹೇಳ್ಕೊಬೋದು. ಬೇರೆಯವ್ರು ಯಾರೋ ಹೊರಡ್ತಾರೆ ಅಂತ ಹೇಳಿದ್ರೆ, ಬೇರೆಯವ್ರು ಯಾರು ಈ ಥರ ವೆಂಚರ್ ಮಾಡ್ತಾರೆ ಅಂದರೆ ಯು ಕ್ಯಾನ್ ಡೂ ಫ್ರಮ್ ಸ್ಕ್ರಾಚ್ ಟು ಸಮಥಿಂಗ್ ಅನ್ನೋದಕ್ಕೆ ನಮ್ದೇ ಒಂದು ಉದಾಹರಣೆ. ಅಬ್ಸಲ್ಯೂಟ್ಲಿ. ಇವತ್ತಿನ ಐ ಮೀನ್ ಟುಡೇಸ್ ಜನರೇಷನ್ ಇವಾಗ ನೋಡಿದ್ರೆ ಸಮಥಿಂಗ್ ಸಿಮಿಲರ್ ಐಡಿಯಾ ಇದ್ರೆ ಎಷ್ಟು ಜನ ಬರ್ತಾರೆ ಸ್ಪಾನ್ಸರ್ಸ್, ರೈಟ್? ತುಂಬಾ ಜನ. ಮ್ಯಾರಥಾನ್, ದಿಸ್ ರನ್, 5K ರನ್, 10K ರನ್, ಹೌದು, ಶೂಸ್ ಇಂದ ಹಿಡಿದು ಹ್ಯಾಟ್ ವರ್ಗು ಎವ್ರಿಥಿಂಗ್ ಇಸ್ ಸ್ಪಾನ್ಸರ್ಡ್. ಹೌದು. ನಮ್ಗೆ ಇದಿರಲಿಲ್ಲ. ನಾವು ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿದ್ವಿ. ಯಾರು ನಮ್ಗೆ ಆ ಟೈಮಲ್ಲಿ ಸಹಾಯ ಮಾಡಲಿಲ್ಲ. ನಮ್ಗೆ ದೇವರೇ ಸಹಾಯ ಮಾಡಿದ. ಶಕ್ತಿ ಇತ್ತು, ಯುಕ್ತಿ ಇತ್ತು, ತಂತ್ರ ಇತ್ತು. ಅದರಿಂದ ನಾವು ಮುಂದೆ ಬಂದ್ವಿ. ಏನಾದ್ರೂ ಒಂದು ಮೆಸೇಜ್ ತಗೊಂಡು ಹೋಗ್ಬೋದು ಅಥವಾ ಏನಾದ್ರು ಐಡಿಯಾ ಬಂತ? ಹೊರಟಾಗಿ ಏನಿರ್ಲಿಲ್ಲ, ಝೀರೋ ಮೆಸೇಜ್ ಏನೂ ಇರಲಿಲ್ಲ. ಆಮೇಲೆ ಡೆವಲಪ್ ಮಾಡ್ಕೊಂಡ್ವಿ ನಮ್ಮ ದೇಶ, ನಮ್ಮ ಊರು ಬಿಟ್ಬಿಟ್ಟ ಮೇಲೆ ನಮ್ಗೆ ಅದರದ್ದು ಡೆವಲಪ್ ಆಗ್ಬಿಡು. ನಮ್ಮ ಊರಿಂದ ನಾವು ತಿಂತಾ ಇರ್ಬೇಕಾದ್ರೆ ನಮ್ಮ ಅಮ್ಮ ಹಿಂಗೆ ಕೈ ತುತ್ತಾಗ್ತಿದ್ವು ಅಂತ ನೀವೇನೋ ಅನ್ಕೊಳ್ತೀವಲ್ಲ. ನಮ್ಮ ದೇಶ, ನಮ್ಮ ಭೂಮಿ. ಆವಾಗ ನೀವು ಯಾವುದೇ ಪಕ್ಷ ಇರಲಿ, ಏನೇ ಇರಲಿ, ಅದು ಕೌಂಟಿಗೆ ಬರೋಲ್ಲ. ನ್ಯಾಷನಲಿಸಮ್, ನಿಮ್ಗೆ ಆ ಒಂದು ಇಂಟೆಗ್ರಿಟಿ ಅನ್ನೋದು ನಿಮಗೆ ಛಾಪ ಮುಡಿದ್ಬಿಡುತ್ತೆ. ಐ ಆಮ್ ರೆಪ್ರೆಸೆಂಟಿಂಗ್ ಇಂಡಿಯಾ, ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಕಂಟ್ರಿ. ನಮ್ಮ ದೇಶ, ನಮ್ಗಿರೋ ಒಂದು ಬ್ಯಾಕ್ಗ್ರೌಂಡು. ಇಂಡಿಯನ್ ಸಿವಿಲೈಸೇಷನ್ ಇಸ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಇನ್ ದಿ ವರ್ಲ್ಡ್. ಈ ಥರ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಎಲ್ಲ ಕಡೆ. ಸೊ ಹಾಗಾಗಿ ನಮಗೆ ದಟ್ಸ್ ಎ ವೆರಿ ಗುಡ್ ಮೆಸೇಜ್ ಫಾರ್ ಎನಿಬಡಿ ಹೂ ವಾಂಟ್ಸ್ ಟು ಡೂ ಎನಿಥಿಂಗ್. ಏನಿಂದ ಬೇಕಾದ್ರೆ, ಕಸದಿಂದ ಬೇಕಾದ್ರೆ ರಸ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈಗಿನ ಪೀಳಿ, ಓಕೆ, ಇವಾಗ ಯೂತ್ ಇರ್ತಾರಲ್ಲ, ಅವ್ರೇನಾದ್ರು ಈ ಥರದ್ದು ಎಕ್ಸೈಟಿಂಗ್ ಸ್ಟಫ್ ಮಿಸ್ ಮಾಡ್ತಿದ್ದಾರೆ ಅನ್ಸುತ್ತಾ ನಿಮಗೆ? ಖಂಡಿತವಾಗಿ ಮಿಸ್ ಮಾಡ್ತಿದ್ದಾರೆ ಸರ್. ಯಾಕೆಂದರೆ ಬೇಸಿಕ್ ಆಗಿ ಇವಾಗಿರೋ ಜನಗಳಲ್ಲಿ ದುಡ್ಡಿದೆ, ಕಾಸಿದೆ, ಒಳ್ಳೆ ಕೆಲಸ ಇದೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ. ನಮ್ಗೆ ಇದು ಯಾವುದೂ ಇರಲಿಲ್ವಲ್ಲ. ಅದರಿಂದ ಅವರು ಇದಕ್ಕೆ ಅವ್ರಿಗೆ ಬೇಕಿಲ್ಲ. ಅವ್ರಿಗೆ ಅನ್ಲೆಸ್ ಆ ಒಂದು ಗಾಸೆ ಇರಬೇಕು ಅವ್ರಿಗೆ, ಅದೊಂದು ಛಲ ಇರಬೇಕು. ಅದಿದ್ರೆ ಮಾತ್ರ ಸಾಧ್ಯ. ಇವಾಗ ನಾನು ನೋಡಿರೋ ಹಂಗೆ ನಾವು ಇವಾಗ ಹೆಚ್ಚು ಕಮ್ಮಿ ವರ್ಷಕ್ಕೊಂದ್ಸರಿ 2 ಸರಿ ಇಂಡಿಯಾಗೆ ಹೋಗ್ತಿದ್ದೀವಿ. ಯೂತಲ್ಲಿ ಏನಿಲ್ಲ, ಬರೀ ಕ್ರಿಕೆಟ್ ಹುಚ್ಚೊಂದಿದೆ. ಪ್ಲಸ್ ಟೂರಿಂಗು ಅದು ಇದು ಹೋಗ್ತಾರೆ. ಮೋಟ್ರ್ ಸೈಕಲಲ್ಲಿ ಹೋಗ್ತಾರೆ ಬೇಕಾದಷ್ಟು ಜನ. ಸೈಕಲಲ್ಲಿ ಹೋಗೋರು, ಈ ಥರ ಇದು ಮಾಡೋರನ್ನ ತುಂಬ ಕಮ್ಮಿ ನಾನು ನೋಡಿರೋದು. ಸೊ ಅವ್ರಿಗೆ ದೇ ಹ್ಯಾವ್ ಟು ವೇಕಪ್ ಆ್ಯಂಡ್ ದೆನ್ ಡೂ ಸಮಥಿಂಗ್ ಅಂತ ನನಗನ್ಸುತ್ತೆ ಸರ್. ವೆರಿವರ್ ಯು ಆರ್ ರೈಟ್ ನಾವು, ಅಟ್ ವಾಟ್ ಏಜ್ ಎಕ್ಸೆಟ್ರಾ, ತಿರ್ಗಾ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಅಟ್ ದ ಏಜ್ ಆಫ್ 26 ಟು ಡೂ ದ ಸೇಮ್ ಥಿಂಗ್ ಅಗೇನ್, ಏನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರ?
ಯಾವ ಥರ ಚೇಂಜ್ ನೋಡೋಕೆ ಇಷ್ಟಪಡ್ತೀರಾ? ನೀವೇ ಹೇಗೆ ಚೇಂಜ್ ಮಾಡ್ತೀರಾ ನಿಮ್ಮ ಪ್ಲಾನ್ಸ್? ಖಂಡಿತವಾಗಿ ಅದರಿಂದ ನಾನು ಆ ಥರನೇ ಸ್ಟಾರ್ಟ್ ಮಾಡ್ತೀನಿ. ವಿ ಆರ್ ಪ್ರಿಪೇರ್ ಟು ಡೂ ದಟ್ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ ದಿಸ್ ಪ್ರಾಸೆಸ್. Right. ವಿ ನೋ ಹೌ ಟು ಡೂ ಇಟ್. ನೋ ಬೇಕಿಲ್ಲ ನಮ್ಗೆ ಯಾರು ಸಹಾಯ ಬೇಕಿಲ್ಲ. ಡಬಲ್ ಭಗವಂತನ ದಯ ಇದೆ, ಕಾಲಲ್ಲಿ ಶಕ್ತಿ ಇದೆ, ಮಾತಾಡೋ ಯುಕ್ತಿ ಇದೆ, ಖಂಡಿತವಾಗಿ ಮಾಡ್ಬೋದು. ವಿಥೌಟ್ ಝೀರೋ ಮನಿ ವಿ ಕ್ಯಾನ್ ಡೂ ಇಟ್. ಇಟ್ಸ್ ಎ ಚಾಲೆಂಜ್. ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇವಾಗಿರೋ ಒಂದು ಪೀಳಿಗೆಯಲ್ಲಿರೋ ಮಕ್ಕಳು ಕೂಡ ಇದನ್ನು ಖಂಡಿತವಾಗಿ ಮಾಡ್ಬೋದು. ಅಂದರೆ ಅವರು ದೇ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ ಆ್ಯಂಡ್ ದೆನ್ ಡೂ ಇಟ್. ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಪ್ರಿಷಿಯೇಟ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.